ನಮಸ್ಕಾರ ಗೆಳೆಯರೇ, ದಿನದ ಕತೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ಕಥೆಯನ್ನು ನೋಡೋಣ. ಸಂಜೆ ಹೊತ್ತಿಗೆ ನಂಜಪ್ಪನ ಅಕ್ಕಪಕ್ಕದ ಮನೆಯ ಹೆಂಗಸರು ಅಂಗಳಕ್ಕೆ ಸಗಣಿ ಸಾರಿಸಲು ಬರುತ್ತಾರೆ. ಲಕ್ಷ್ಮಿ ಅವರನ್ನು ಆತ್ಮೀಯವಾಗಿ ಒಳಗೆ ಬನ್ನಿ, ಕುಳಿತುಕೊಳ್ಳಿ ಎಂದು ಹೇಳಿ ಅವರಿಗೆ ಕುಡಿಯಲು ಬೆಲ್ಲದ ಪಾನಕ ಹಾಗೂ ಬಾಳೆಹಣ್ಣನ್ನು ನೀಡುತ್ತಾಳೆ. ಅವರು ಅತಿಥಿ ಸತ್ಕಾರವನ್ನು ಸ್ವೀಕರಿಸಿ ಕೆಲಸವನ್ನು ಮಾಡಲು ಅಂಗಳಕ್ಕೆ ಬರುತ್ತಾರೆ. ಲಕ್ಷ್ಮಿ ಅವರ ಜೊತೆ ಕೂಡಿ ಅಂಗಳಕ್ಕೆ ಸಗಣಿ ಸಾರಿಸುತ್ತಾಳೆ. ಸಾವಿತ್ರಿ ಅಂಗಳದಲ್ಲಿ ದೊಡ್ಡದಾದ ರಂಗೋಲಿ ಬಿಡಿಸಿ ಹಸಿರು ಅಂಗಳಕ್ಕೆ ಮತ್ತಷ್ಟು ಅಂದ ಹೆಚ್ಚಿಸಿ ಕೊಡುತ್ತಾಳೆ. ಸಗಣಿ ಸಾರಿಸಲು ಬಂದ ಹೆಂಗಸರು ಕೆಲಸ ಮುಗಿಸಿ ತಮ್ಮ ಮನೆಗೆ ಹೊರಡಲು ನಿಂತಾಗ ಲಕ್ಷ್ಮಿ ಅವರಿಗೆ ಅರಿಶಿನ ಕುಂಕುಮ ಕೊಟ್ಟು ನಮಸ್ಕರಿಸುತ್ತಾಳೆ. ಜಾನಕಿ ಅವರ ಕಾಲಿಗೆ ಬಿದ್ದು ನಮಸ್ಕರಿಸುತ್ತಾಳೆ. ಎಲ್ಲರೂ ಅವಳಿಗೆ ಆಶೀರ್ವಾದ ಮಾಡಿ ನಾಳೆ ಬರುತ್ತೇವೆ ಎಂದು ಹೊರಡುತ್ತಾರೆ. ನಂಜಪ್ಪ ಮದುವೆಗೆ ಬೇಕಾದ ತರಕಾರಿ, ಬೇಳೆಕಾಳುಗಳು, ಹೂವು ಮುಂತಾದ ಸಾಮಾನುಗಳನ್ನು ತಂದು ಮನೆಯಂಗಳದಲ್ಲಿ ಇಡುತ್ತಾನೆ. ಇನ್ನು 2 ದಿನದಲ್ಲಿ ಮದುವೆ, ನಾಳೆ ಬಳೆ ಶಾಸ್ತ್ರ. ಶಿವಣ್ಣ ಬೇಗನೆ ಬಂದರೆ ಶಾಸ್ತ್ರ ಬೇಗ ಮುಗಿಯುತ್ತದೆ ಅಂದುಕೊಳ್ಳುತ್ತಾ ಮನೆ ಒಳಗೆ ಹೋಗುತ್ತಾನೆ. ಜಾನಕಿ ಅಪ್ಪನಿಗೆ ಕುಡಿಯಲು ನೀರು ಕೊಡುತ್ತಾಳೆ. ಅಪ್ಪ ಊಟದ ಸಮಯವಾಯಿತು, ನಿಮಗೆ ಊಟ ಬಡಿಸಲೇ ಎಂದು ಕೇಳುತ್ತಾಳೆ. ಊಟಕ್ಕೆ ಏನು ಮಾಡಿದ್ದೀಯಮ್ಮ ಎನ್ನುತ್ತಾನೆ. ನಿಮ್ಮ ಇಷ್ಟದ ಮಾವಿನಕಾಯಿ ತಂಬಳಿ ಮತ್ತು ಅಮಟೆಕಾಯಿ ಗೊಜ್ಜು ಮಾಡಿದ್ದೇನೆ ಎನ್ನುತ್ತಾಳೆ. ಹೌದೇನು, ನನಗೆ ಈಗಲೇ ಬಡಿಸು, ಹಸಿವಾಗುತ್ತಿದೆ ಎಂದನು. ಜಾನಕಿ ಅಪ್ಪನಿಗೆ ಇಷ್ಟವಾದ ಅಡುಗೆ ಬಡಿಸುತ್ತಾಳೆ. ನಂಜಪ್ಪ ಹೊಟ್ಟೆ ತುಂಬಾ ಊಟ ಮಾಡಿ ಮಲಗುತ್ತಾನೆ. ಸೂರ್ಯ ಚಿನ್ನದ ಹೊಂಬೆಳಕನ್ನು ಚೆಲ್ಲುತ್ತಾ ಮೇಲೆ ಬರುತ್ತಾನೆ. ಲಕ್ಷ್ಮಿ, ಜಾನಕಿ ಮತ್ತು ಗಂಗಾ ಮೂವರು ಸ್ನಾನವನ್ನು ಮಾಡಿಕೊಂಡು ತಿಂಡಿ ತಿಂದು ತಯಾರಾಗುತ್ತಾರೆ. ನಂಜಪ್ಪ ಬಳೆ ಶಾಸ್ತ್ರಕ್ಕೆ ಬೇಕಾಗುವ ತಯಾರಿ ಮಾಡಿಕೊಳ್ಳುತ್ತಿರುತ್ತಾನೆ. ಅಷ್ಟರಲ್ಲಿ ಅಕ್ಕಪಕ್ಕದ ಮನೆಯ ಹೆಂಗಸರು, ಸಂಬಂಧಿಕರು ಎಲ್ಲರೂ ಬರುತ್ತಾರೆ. ಲಕ್ಷ್ಮಿ ಎಲ್ಲರನ್ನೂ ಸ್ವಾಗತಿಸಿ ಎಲ್ಲರಿಗೂ ಕುಡಿಯಲು ಬೆಲ್ಲದ ಪಾನಕವನ್ನು ನೀಡುತ್ತಾಳೆ. ಅದೇ ಸಮಯಕ್ಕೆ ಬಳೆಗಾರ ಶಿವಣ್ಣ ಕೂಡ ಬರುತ್ತಾನೆ. ನಂಜಪ್ಪ, ಬಾ ಶಿವಣ್ಣ, ನಿನ್ನ ದಾರಿನೇ ಕಾಯುತ್ತಿದ್ದೆ ಎಂದು ಅವನನ್ನು ಸ್ವಾಗತಿಸುತ್ತಾನೆ. ಬಳೆಗಾರ ಶಿವಣ್ಣ ಅಂಗಳದಲ್ಲಿ ಹಾಸಿದ್ದ ಚಾಪೆ ಮೇಲೆ ಕುಳಿತುಕೊಂಡು ತಾನು ತಂದ ಹಸಿರು ಬಳೆ ಹಾಗೂ ಬಣ್ಣ ಬಣ್ಣದ ಬಳೆಗಳನ್ನು ಜೋಳಿಗೆಯಿಂದ ಹೊರತೆಗೆಯುತ್ತಾನೆ. ಹೆಂಗಸರೆಲ್ಲ ಶಿವಣ್ಣನ ಸುತ್ತ ಬಂದು ಕುಳಿತುಕೊಂಡು ಬಳೆ ನೋಡಲು ಶುರು ಮಾಡುತ್ತಾರೆ. ಇತ್ತ ಸಾವಿತ್ರಿ ಜಾನಕಿಯನ್ನು ಕರೆದುಕೊಂಡು ಬರುತ್ತಾಳೆ. ಶಿವಣ್ಣ ಜಾನಕಿಗೆ ಬಳೆಗಳಿಗೆ ಅರಶಿನ ಕುಂಕುಮ ಹಾಕಿ ಆರತಿ ಮಾಡಿ ಕೈ ಮುಗಿಯಲು ಹೇಳುತ್ತಾನೆ. ಜಾನಕಿ ಶಿವಣ್ಣ ಹೇಳಿದಂತೆ ಮಾಡುತ್ತಾಳೆ. ಶಿವಣ್ಣ ಜಾನಕಿಗೆ ಹಚ್ಚ ಹಸಿರಿನ ಚುಕ್ಕೆಗಳಿರುವ ಬಳೆಗಳನ್ನು ಜಾನಕಿ ಕೈಗೆ ಹಾಕುತ್ತಾನೆ. ಹಾಗೂ ಬಂದಿರುವ ಎಲ್ಲಾ ಹೆಂಗಸರು ಲಕ್ಷ್ಮಿ ಜೊತೆ ಬಳೆ ಹಾಕಿಸಿಕೊಳ್ಳುತ್ತಾರೆ. ಬಳೆ ಶಾಸ್ತ್ರ ಮುಗಿಸಿ ಶಿವಣ್ಣ ಹೊರಡಲು ನಿಲ್ಲುತ್ತಾನೆ. ನಂಜಪ್ಪ ಅವನಿಗೆ ಊಟವನ್ನು ಮಾಡಿಕೊಂಡು ಹೋಗುವಂತೆ ಹೇಳುತ್ತಾನೆ. ಊಟದ ಸಮಯವಾಯಿತು, ಬನ್ನಿ ಎಲ್ಲರೂ ಊಟ ಮಾಡಿ ಎಂದು ಎಲ್ಲರಿಗೂ ಎಲೆ ಹಾಕುತ್ತಾರೆ. ಬಂದ ಎಲ್ಲ ಸಂಬಂಧಿಕರು, ಅಕ್ಕಪಕ್ಕದ ಮನೆಯವರು, ಶಿವಣ್ಣ, ಜಾನಕಿ, ಸಾವಿತ್ರಿ, ಗಂಗಾ ಎಲ್ಲರೂ ಊಟ ಆಡಲು ಕುಳಿತುಕೊಳ್ಳುತ್ತಾರೆ. ಆಶೀರ್ವಾದ ಹೊರಡುತ್ತಾನೆ. ಊಟ ಮುಗಿಸಿ ಎಲ್ಲರೂ ತಾಂಬೂಲ ಹಾಕಿಕೊಂಡು ಮತ್ತೆ ನಾಳೆ ಅರಿಶಿನ ಶಾಸ್ತ್ರಕ್ಕೆ ಬರುತ್ತೇವೆ ಎಂದು ಹೇಳಿ ಹೊರಡುತ್ತಾರೆ. ಶಿವಣ್ಣ ಜಾನಕಿಗೆ, ನಿನಗೆ ಒಳ್ಳೆದಾಗಲಿ ಮಗಳೇ ಎಂದು ಆಶೀರ್ವಾದ ಮಾಡಿ ಹೊರಡುತ್ತಾನೆ. ಸಡಗರ ಸಂಭ್ರಮದ ಮಧ್ಯದಲ್ಲಿ ಸೂರ್ಯ ಮರೆಯಾಗಿ ಚಂದ್ರ ಮೇಲೆ ಬರುತ್ತಾನೆ. ನಂಜಪ್ಪ ಲಕ್ಷ್ಮಿಗೆ ಹೇಳುತ್ತಾನೆ, ನೀನು ಜಾನಕಿ ಮೇಲೆ ಯಾಕೆ ಇಷ್ಟು ಹೊಟ್ಟೆ ಕಿಚ್ಚು ಪಡುತ್ತೀಯ? ಈಗಲಾದರೂ ಬದಲಾಗು, 2 ದಿನ ಮಾತ್ರ ಅವಳು ನಮ್ಮ ಮನೆಯಲ್ಲಿ ಇರುತ್ತಾಳೆ. ಅವಳನ್ನು ಪ್ರೀತಿಯಿಂದ ನೋಡಿಕೋ ಎಂದು ಅವಳಲ್ಲಿ ವಿನಂತಿಸುತ್ತಾನೆ. ಲಕ್ಷ್ಮಿ ಅದಕ್ಕೆ ಮರು ಮಾತಾಡದೆ ನಿದ್ದೆ ಬಂದವರಂತೆ ನಾಟಕ ಮಾಡಿ ಕೋಣೆ ಸೇರುತ್ತಾಳೆ. ನಂಜಪ್ಪ ತಲೆಗೆ ಕೈ ಕೊಟ್ಟು ಕುಳಿತುಕೊಳ್ಳುತ್ತಾನೆ. ಬೆಳಗಾಯಿತು. ಅರಶಿನ ಶಾಸ್ತ್ರಕ್ಕೆ ಮನೆ ಮಂದಿ ಎಲ್ಲ ತಯಾರಾಗುತ್ತಾರೆ. ಊರಿನ ಜನ ಸಂಬಂಧಿಕರೆಲ್ಲರೂ ಬರುತ್ತಾರೆ. ಅರಶಿನ ಶಾಸ್ತ್ರ ಶುರುವಾಗುತ್ತದೆ. ಜಾನಕಿಯನ್ನು ಕರೆ ತಂದು ಚಪ್ಪರದಡಿ ಕುಳಿಸುತ್ತಾರೆ. ಹಾಗೆ ಅರಶಿನ ಒರೆಸುತ್ತಾರೆ. ನಂತರ ಬಂದಂತ ಎಲ್ಲಾ ಬಂಧು ಬಳಗದವರು ಅರಸಿನ ಶಾಸ್ತ್ರ ಮಾಡಿ ಮುಗಿಸುತ್ತಾರೆ. ನಂಜಪ್ಪ ದೂರದಿಂದಲೇ ಮಗಳನ್ನು ನೋಡುತ್ತಾ ಮನದಲ್ಲೇ, ಇಷ್ಟು ದಿನ ಈ ಮನೆಯಲ್ಲಿ ಎಷ್ಟೇ ನೋವು ತಿಂದರೂ ಒಂದು ದಿನವೂ ಚಿಕ್ಕಮ್ಮನ ಬಗ್ಗೆ ಚಾಡಿ ಹೇಳಲಿಲ್ಲ, ತಂಗಿಯನ್ನು ದೂರಲಿಲ್ಲ. ಇಂಥ ಗುಣವುಳ್ಳ ಮಗಳನ್ನು ಹೆತ್ತುಕೊಟ್ಟು ನೀನು ಕಣ್ಣು ಮುಚ್ಚಿಕೊಂಡೆ ಎಂದು ತನ್ನ ತೀರಿಹೋದ ಹೆಂಡತಿಯನ್ನು ನೆನಪಿಸಿಕೊಂಡು ಕಣ್ಣೀರು ಹಾಕುತ್ತಾನೆ. ಜಾನಕಿ ಶಾಸ್ತ್ರವನ್ನು ಮುಗಿಸಿ ಸ್ನಾನದ ಮನೆಯಿಂದ ಹೊರ ಬರುತ್ತಾಳೆ. ಅವಳನ್ನು ನೋಡಿದಾಕ್ಷಣ ಲಕ್ಷ್ಮಿಗೆ ತನ್ನ ಕಣ್ಣುಗಳನ್ನೇ ನಂಬಲಾಗದಷ್ಟು ಸುಂದರವಾಗಿ ಕಾಣತೊಡಗಿದಳು ಜಾನಕಿ. ಭಗವಂತ ಯಾಕೆ ಇವಳನ್ನು ಇಷ್ಟು ಸುಂದರವಾಗಿ ಹುಟ್ಟಿಸಿದ್ದೀಯಾ ಅಂತ ಅಂದುಕೊಳ್ಳುತ್ತಾಳೆ. ಸಾವಿತ್ರಿ ಓಡಿಬಂದು ಜಾನಕಿ, ಅರಿಶಿನ ಶಾಸ್ತ್ರದ ನಂತರ ನೀನು ಮತ್ತಷ್ಟು ಸುಂದರವಾಗಿ ಕಾಣುತ್ತಿದ್ದೆ ಅನ್ನುತ್ತಾಳೆ.
ಜಾನಕಿ ನಸುನಗುತ್ತ ಕೋಣೆ ಒಳಗೆ ಹೋಗುತ್ತಾಳೆ. ಕೈಗಳಿಗೆ ಮದರಂಗಿ ಹಾಕಲು ಪಕ್ಕದ ಮನೆಯ ಲೀಲಾ ಬರುತ್ತಾಳೆ. ಸಾವಿತ್ರಿ ಲೀಲಾಳನ್ನು ಬಾ ಲೀಲಾ, ನಿನ್ನ ದಾರಿನೇ ಕಾಯುತ್ತಿದ್ದೆ ಬಾ. ಜಾನಕಿಗೆ ಮದರಂಗಿ ಹಚ್ಚು ಅನ್ನುತ್ತಾಳೆ. ಜಾನಕಿ ತನ್ನ 2 ಕೈಗಳನ್ನು ಲೀಲಾಳಿಗೆ ನೀಡುತ್ತಾಳೆ. ಲೀಲಾ ಸುಂದರವಾದ ಮದರಂಗಿ ಹಚ್ಚುತ್ತಾಳೆ. ಮದರಂಗಿ ಒಣಗುವಷ್ಟರಲ್ಲಿ ಊಟದ ಸಮಯವಾಗುತ್ತದೆ. ಲಕ್ಷ್ಮಿ ಎಲ್ಲರಿಗೂ ಊಟಕ್ಕೆ ಬಡಿಸುತ್ತಾಳೆ. ಜಾನಕಿ ಕೈ ತೊಳೆದು ಬರಲು ಹೋಗುತ್ತಾಳೆ. ಅಷ್ಟರಲ್ಲಿ ನಂಜಪ್ಪ ಯಾಕಮ್ಮ ಇಷ್ಟು ಬೇಗ ಮದರಂಗಿ ತೊಳೆಯುತ್ತಿದ್ದೀಯಾ ಎನ್ನುತ್ತಾನೆ. ಈ ಕಥೆಯ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.